Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತೇವೆ. It's such a joy for me to teach God's word. ಇವತ್ತು ದೇವರ ವಾಕ್ಯವನ್ನು ಕಲಿಸುವಂತದ್ದು ಎಷ್ಟೋ ಸಂತೋಷದ ಮಾತು. As I keep saying, again I repeat it, sit as a family and listen to God's word. ನಾನು ಯಾವಾಗಲೂ ಹೇಳುವ ಪ್ರಕಾರ ಇನ್ನೊಂದ್ಸಲ ಹೇಳ್ತೇನೆ, ನೀವು ಇವತ್ತು ದೇವರ ವಾಕ್ಯ ಕೇಳುವಾಗ ಕುಟುಂಬವಾಗಿ ಕೂತ್ಕೊಳ್ಳ್ರಿ. I'll be teaching some faith confessions. ನಾನು ಕೆಲವು ನಂಬಿಕೆಯ ಅರಿಕೆಗಳನ್ನು ಕಲಿಸ್ಕೊಡ್ತೇನೆ. What you can talk on each other's life. ಒಬ್ಬೊಬ್ಬರ ಜೀವನದ ಮೇಲೆ ನೀವು ಘೋಷಿಸುವಂತೆ. What you should talk on your wife, what you should talk on her husband, what you should talk on your children. ನಿಮ್ಮ ಹೆಂಡತಿಯ ಮೇಲೆ ನೀವು ಯಾವ ವಾಕ್ಯವನ್ನು ಘೋಷಿಸಬೇಕು, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಗಂಡನ ಮೇಲೆ ಯಾವ ಮಾತನ್ನು ಘೋಷಿಸಬೇಕು ಅಂತ ಕಲಿಸ್ಕೊಡ್ತೇನೆ. If you sit together as a family, you can start right now. As I am teaching the word, you can do it. ಇವಾಗ ನೀವು ಕುಟುಂಬವಾಗಿ ಕೂತ್ಕೊಂಡ್ರೆ ನಾನು ಕಲಿಸುವಾಗಲೇ ನೀವು ಇನ್ನೊಬ್ಬರ ಮೇಲೆ ಆ ವಾಕ್ಯವನ್ನು ಘೋಷಿಸಬಹುದು. Family teaching is very important. ಕುಟುಂಬದ ಬೋಧನೆ ಬಹಳ ಮುಖ್ಯವಾಗಿದೆ. And marriage is very important. ಮದುವೆ ಬಹಳ ಮುಖ್ಯ. Because marriage is not man's idea, it is God's idea. ಯಾಕೆಂದ್ರೆ ಮದುವೆ ಮನುಷ್ಯನ ಆಲೋಚನೆ ಅಲ್ಲ, ಅದು ದೇವರ ಆಲೋಚನೆ ಆಗಿದೆ. It is not man decided, let's start the marriage and we will marry a woman like that. ಮನುಷ್ಯನು ಹೀಗೆ ನಿರ್ಧಾರ ಮಾಡ್ಕೊಳ್ಳಿಲ್ಲ, ಏನಂದ್ರೆ ನಾವು ಮದುವೆ ಎನ್ನುವ ವಿಷಯವನ್ನು ಪ್ರಾರಂಭ ಮಾಡ್ಕೊಳ್ಳೋಣ, ನಾನು ಸ್ತ್ರೀಗೆ ಮದುವೆ ಆಗ್ತೇನೆ ಅಂತ. God is the one who started the marriage. ಇಲ್ಲ, ದೇವರು ತಾನೇ ಮದುವೆ ಎನ್ನುವ ವಿಷಯವನ್ನು ಪ್ರಾರಂಭ ಮಾಡಿದ. Before God started a church, he started family. ದೇವರು ಸಭೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಆತನು ಕುಟುಂಬವನ್ನು ಪ್ರಾರಂಭ ಮಾಡಿದ. And God wants everyone to have their own family. ಮತ್ತು ದೇವರು ಬಯಸ್ತಾನೆ ಪ್ರತಿಯೊಬ್ಬರಿಗೆ ತಮ್ಮ ಸ್ವಂತ ಕುಟುಂಬ ಇರಬೇಕು. Please turn your Bible to Psalm 68. ನಿಮ್ಮ ಬೈಬಲ್ಗಳನ್ನು ತಿರುಗಿಸ್ರಿ, ಕೀರ್ತನೆಗಳು 68ನೇ ಅಧ್ಯಾಯಕ್ಕೆ. The verse 6, the first part of the scripture says, God setteth the solitary in families. ನಾವು ನೋಡ್ಕೊಳ್ಳೋಣ, ಕೀರ್ತನೆಗಳು 68ನೇ ಅಧ್ಯಾಯ 6ನೇ ವಾಕ್ಯ. ದೇವರು ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ. Hallelujah. Hallelujah. So if you are not married, I have a good news. ಯಾರ್ಯಾರಿಗೆ ಮದುವೆ ಆಗಿಲ್ಲವೋ ನಿಮ್ಗಾಗಿ ಒಂದು ಶುಭ ಸಂದೇಶ. God will settle you. ದೇವರು ನಿಮ್ಮನ್ನು ಸ್ಥಿರಪಡಿಸ್ತಾನೆ. Because he is the one who sets the solitary in families. ಯಾಕೆಂದ್ರೆ ಆತನು ಒಬ್ಬಂಟಿಗರನ್ನು ಕುಟುಂಬವಾಗಿ ಮಾಡ್ತಾನೆ. So you should learn from the Bible. Usually people get married, they don't know what to do afterwards. ಅದಕ್ಕಾಗಿ ನಾವು ಬೈಬಲ್ ಇಂದ ಕಲ್ತ್ಕೊಳ್ಬೇಕು. ಬಹಳ ಸಲ ಏನಾಗ್ತದೆ, ಜನರು ಮದುವೆ ಮಾಡ್ಕೊಳ್ತಾರೆ, ಆಮೇಲೆ ಏನ್ ಮಾಡ್ಬೇಕು ಅಂತ They ಗೊತ್ತಿಲ್ಲ. don't know how to talk with wife. ಹೆಂಡತಿಯ ಒಟ್ಟಿಗೆ ಹೇಗೆ ಮಾತಾಡ್ಬೇಕು ಅಂತ They don't know how to ಗೊತ್ತಿಲ್ಲ. talk with husband, how to handle the family issues. ಗಂಡನೊಟ್ಟಿಗೆ ಯಾವ ರೀತಿಯಾಗಿ ಮಾತಾಡ್ಬೇಕು, ಕುಟುಂಬದಲ್ಲಿರುವಂತ ವಿಷಯಗಳನ್ನು ಹೇಗೆ ಸಂಭಾಳಿಸಬೇಕು ಗೊತ್ತಿಲ್ಲ. The best way to talk is God's word. ಮತ್ತು ಉತ್ತಮವಾದ ರೀತಿಯಲ್ಲಿ ನಾವು ಮಾತಾಡ್ಬೋದು ಅಂದ್ರೆ ಅದು ದೇವರ ವಾಕ್ಯವನ್ನೇ ಮಾತಾಡುವುದು. Communication with your wife in the family, husband to wife, wife to husband, children is very important. ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ಒಬ್ಬೊಬ್ಬರ ನಡುವೆ ಇರುವಂತ ಸಂಪರ್ಕ, ಸಂಭಾಷಣೆ, ಗಂಡ ಹೆಂಡತಿಯೊಟ್ಟಿಗೆ ಮಾತಾಡುವಂಥದ್ದು, ಹೆಂಡತಿ ಗಂಡನೊಟ್ಟಿಗೆ ಮಾತಾಡುವಂಥದ್ದು, ಮಕ್ಕಳೊಟ್ಟಿಗೆ ಮಾತಾಡುವಂಥದ್ದು ಬಹಳ ಮುಖ್ಯ. To establish a godly family and joyful family, communication is very important. ದೈವಿಕವಾಗಿರುವಂತಹ ಕುಟುಂಬವನ್ನು ಸ್ಥಾಪಿಸುವುದಕ್ಕಾಗಿ, ಸಂತೋಷ ಭರಿತವಾಗಿರುವಂತಹ ಕುಟುಂಬವನ್ನು ಸ್ಥಾಪಿಸುವುದಕ್ಕಾಗಿ ಒಬ್ಬೊಬ್ಬರೊಟ್ಟಿಗೆ ಮಾತನಾಡುವಂಥದ್ದು ಬಹಳ ಮುಖ್ಯ. Adam failed to communicate properly. Adam failed to talk. Then someone came to talk with Eve. ಆದಾಮನು ಹವ್ವಳೊಟ್ಟಿಗೆ ಮಾತಾಡ್ಬೇಕಾದ್ರೆ ಆತನು ಸರಿಯಾಗಿ ಸಂಪರ್ಕ ಮಾಡಲಿಲ್ಲ, ಸಂಭಾಷಣೆ ಮಾಡಲಿಲ್ಲ. ಅದಕ್ಕಾಗಿಯೇ ಹವ್ವಳೊಟ್ಟಿಗೆ ಯಾರು ಇನ್ನೊಬ್ರು ಬಂದು ಮಾತನಾಡಿದ್ರು. If you don't talk, somebody will talk. ನೀವು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯೊಟ್ಟಿಗೆ ಮಾತಾಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಬಂದು ನಡುವೆಯಲ್ಲಿ And ಮಾತಾಡ್ತಾರೆ. if somebody talks, you are going to land up in problem. It is better you talk. ಇನ್ನೊಬ್ರು ಬಂದು ನಿಮ್ ನಡುವೆ ಮಾತಾಡಿದ್ರೆ ನಿಮಗೆ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಉತ್ತಮವಾಗಿರುವಂತದ್ದು ನೀವು ತಾನೇ ನಿಮ್ಮ ಗಂಡ ಹೆಂಡತಿಯೊಟ್ಟಿಗೆ ಮಾತಾಡ್ಬೇಕು. Have you ever seen any man or woman keep on talking whomever they catch they will talk? ಎಂದಾದ್ರೂ ನೋಡಿದ್ದೀರಾ ಯಾವುದೇ ಸ್ತ್ರೀ ಅಥವಾ ಪುರುಷರು ಯಾರು ಸಿಕ್ಕರೂ ಮಾತಾಡ್ತಾನೆ ಇರ್ತಾರೆ? That shows their house they are not talking. ಅದು ಏನ್ ತೋರಿಸ್ತದೆ, ಅವರು ಮನೆಯಲ್ಲಿ ಮಾತಾಡ್ತಾ ಇಲ್ಲ ಅಂತ. Now you can ask me, Pastor, what should I talk?
ನೀವು ಕೇಳ್ಬೋದು, ಪಾಸ್ಟರ್ ನಾನು ಏನಂತ ಮಾತಾಡ್ಲಿ? Speak God's word. ದೇವರ ವಾಕ್ಯವನ್ನು ಮಾತಾಡಿ. Even when you are talking with your wife, speak in line with God's word. ನಿಮ್ ಹೆಂಡತಿಯೊಟ್ಟಿಗೆ ಮಾತಾಡುವಾಗ ಕೂಡ ದೇವರ ವಾಕ್ಯದ ಪ್ರಕಾರ ಮಾತಾಡ್ರಿ. Sometimes usually after marriage everybody will feel, whatever I expected I didn't get from my wife, whatever I expected I didn't get from my husband. ಕೆಲವೊಂದ್ಸಲ ಏನಾಗ್ತದೆ, ಮದುವೆ ಆದ್ಮೇಲೆ ಎಷ್ಟೊಂದು ಜನರು ಯೋಚನೆ ಮಾಡ್ತಾರೆ, ನಾನು ಏನ್ ಅಪೇಕ್ಷಿಸಿದ್ನೋ, ನಾನು ಏನ್ ಆಸೆ ಪಟ್ಟಿದ್ನೋ ಅದು ನನ್ನ ಹೆಂಡತಿಯಿಂದ ಸಿಗ್ತಾ ಇಲ್ಲ, ನನ್ನ ಗಂಡನಿಂದ ಸಿಗ್ತಾ ಇಲ್ಲ. They will pray so much before marriage. ಮದುವೆಗಿಂತ ಮೊದಲು ಜಾಸ್ತಿ ಪ್ರಾರ್ಥನೆ they will wait on the Lord. ಎಷ್ಟೊಂದು ದೇವರ ಮೇಲೆ ಆತ್ಕೊಳ್ತಾರೆ. They will get confirmation prayerfully, they'll get into the marriage. After marriage, when they see each other's shortcomings, they'll get discouraged. They will say, no, he is not suitable for me, she is not suitable for me. ಮತ್ತೆ ಅವ್ರು ಎಷ್ಟು ಪ್ರಾರ್ಥನೆ ಮಾಡಿ ದೇವರಿಂದ ಖಚಿತತೆಯನ್ನು ಪಡ್ಕೊಂಡು ಪ್ರಾರ್ಥನೆ ಭರಿತವಾಗಿ ಮದುವೆಯೊಳಗೆ ಕಾಲಿಡ್ತಾರೆ. ಮದುವೆ ಆದ್ಮೇಲೆ ಅವರಲ್ಲಿರುವಂತ ಕೆಲವು ಬಲಹೀನತೆಗಳನ್ನು ಕೆಟ್ಟವಾಗಿರುವಂತ ಕೆಲವು ಸ್ವಭಾವಗಳನ್ನು ಕಂಡ ಮೇಲೆ ಅವ್ರೇನ್ ಹೇಳ್ತಾರೆ, ಈ ವ್ಯಕ್ತಿ ನನಗಾಗಿ ತಕ್ಕವಾಗಿರುವಂತ ಸರಿ ಬೀಳುವಂತ ವ್ಯಕ್ತಿ ಅಲ್ಲ. That is a lie of the devil. ಅದು ಸೈತಾನನ ಸುಳ್ಳಾಗಿದೆ. Marriage is a covenant. ಮದುವೆ ಎನ್ನುವುದು ಒಂದು ಒಡಂಬಡಿಕೆ. And God says, I am a witness for your covenant. ಮತ್ತು ದೇವರು ಹೇಳ್ತಾನೆ, ನಾನು ನಿಮ್ಮ ಒಡಂಬಡಿಕೆಗೆ ಸಾಕ್ಷಿಯಾಗಿದ್ದೇನೆ. On the wedding day you go to sign a register, they will call 2 witness from girl side, 2 witness from boy side, come and sign. ನಿಮಗೆ ನೆನಪಿದ್ಯಾ, ಮದುವೆಯ ದಿನದಲ್ಲಿ ನೀವು ಹೋಗಿ ರಿಜಿಸ್ಟರ್ ಅಲ್ಲಿ ಸೈನ್ ಮಾಡ್ತೀರಾ. ಸೊ ಅಲ್ಲೇನ್ ಹೇಳ್ತಾರೆ, ಹುಡುಗನ ಕಡೆಯಿಂದ 2 ಸಾಕ್ಷಿ ಬನ್ರಿ, ಹುಡುಗಿಯ ಕಡೆಯಿಂದ 2 ಸಾಕ್ಷಿ ಬನ್ರಿ. And Bible says in book of Malachi, God himself says, I am the witness for your marriage. ಮತ್ತು ಮಲಾಕಿ ಪುಸ್ತಕದಲ್ಲಿ ದೇವರು ತಾನೇ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಮದುವೆಗೆ ಸಾಕ್ಷಿಯಾಗಿದ್ದೇನೆ. So marriage is something very serious. ಮದುವೆ ಎನ್ನುವಂಥದ್ದು ಬಹಳ ಗಂಭೀರವಾಗಿರುವ ವಿಷಯ. We should not take it lightly. ನಾವು ಸುಮ್ಮನೆ ಹಗುರವಾಗಿ ತಗೊಳ್ಬಾರ್ದು. After marriage, when we find even if the wife is not suitable, we should not tell with our mouth. ಮದುವೆ ಮಾಡ್ಕೊಂಡ ಮೇಲೆ ಕೂಡ ನನ್ನ ಹೆಂಡತಿ ನನಗೆ ಸರಿ ಬೀಳ್ತಾ ಇಲ್ಲ, ನನಗೆ ತಕ್ಕವಾಗಿರುವಂತ ಹೆಂಡತಿ ಅಲ್ಲ ಅಂತ ಅನ್ಕೊಂಡ್ರು ಕೂಡ ನಮ್ಮ ಬಾಯಿಂದ ಹೇಳ್ಬಾರ್ದು. Why you should not tell with our mouth? ಯಾಕೆ ನಮ್ಮ ಬಾಯಿಂದ ಹೇಳ್ಬಾರ್ದು? Bible says. ಬೈಬಲ್ ಹೇಳ್ತಿದೆ in Genesis 2nd chapter verse 18. ನಾವು ನೋಡ್ಕೊಳ್ಳೋಣ, ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ. And the Lord God said, it is not good that the man should be alone. I will make an helpmeet for him. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. Hallelujah. 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 Your wife is not your idea, your wife is God's idea. It is God's will, it is God's plan and purpose. Even though you are born in a different families, he is the one who united you. ನೋಡ್ರಿ, ನಿಮ್ಮ ಹೆಂಡತಿ, ನಿಮಗೆ ಮದುವೆ ಆಗಿರುವಂತ ಹೆಂಡತಿ ನಿಮ್ಮ ಆಲೋಚನೆಯ ಪ್ರಕಾರ ಅಲ್ಲ, ದೇವರ ಆಲೋಚನೆವಾಗಿದ್ದಾಳೆ. ಮತ್ತು ನೀವು ಬೇರೆ ಕುಟುಂಬಗಳಿಂದ ಇದ್ದರೂ ಕೂಡ, ಬೇರೆ ಸ್ಥಳಗಳಿಂದ ಇದ್ದರೂ ಕೂಡ ದೇವರು ತಾನೇ ನಿಮ್ಮನ್ನು ಜೋಡಿಸಿದ್ದಾನೆ. All the men I tell now, ಎಲ್ಲ ಪುರುಷರಿಗೆ ಹೇಳ್ತೇನೆ, it is not good you should be alone. So God created your wife as a suitable helpmeet for you. ನೀವು ಒಬ್ಬಂಟಿಕರಾಗಿರುವಂತದ್ದು ಒಳ್ಳೆಯದಾಗಿರ್ಲಿಲ್ಲ, ಅದಕ್ಕಾಗಿ ನಿಮಗಾಗಿ ನಿಮ್ಮ ಹೆಂಡತಿಯನ್ನು ಸರಿ ಬೀಳುವ ಸಹಾಯಕಿ ಎಂದು ಉಂಟು ಮಾಡಿದನು. In the amplified version it says she is a suitable wife for you. ಮತ್ತು ಆಂಪ್ಲಿಫೈಡ್ ವರ್ಷನ್ ಅಲ್ಲಿ ಹೇಳ್ತಿದೆ, ನಿಮಗೆ ತಕ್ಕವಾಗಿರುವಂತ ಹೆಂಡತಿ ಆಗಿದ್ದಾಳೆ. No one can suit you other than your wife. ಯಾರು ನಿಮ್ಗೆ ಅಲ್ಲಿ ಸರಿ ಬೀಳುವುದಿಲ್ಲ ನಿಮ್ಮ ಹೆಂಡತಿಯನ್ನು ಬಿಟ್ಟು. She is adapted, she gets adapted, she gets adjusted easily with you. ನಿಮ್ಮೊಟ್ಟಿಗೆ ಸರಿಯಾಗಿ ಬೀಳ್ತಾಳೆ, ಸರಿಯಾಗಿ ಅಡ್ಜಸ್ಟ್ ಆಗ್ತಾಳೆ, ನಿಮ್ಮೊಟ್ಟಿಗೆ ಸರಿಯಾಗಿ ಕಾರ್ಯ ಮಾಡುವ. No one can adjust with you more than your wife. ನಿಮ್ಮ ಹೆಂಡತಿಯನ್ನು ಬಿಟ್ಟು ಬೇರೆ ಯಾರು ನಿಮ್ಮೊಟ್ಟಿಗೆ ಅಡ್ಜಸ್ಟ್ ಮಾಡಕ್ಕಾಗಲ್ಲ. She is a complementary helpmeetism, means what you can't do she can do it. ಮತ್ತು ಇಂಗ್ಲಿಷ್ ಅಲ್ಲಿ ಹೇಳ್ತದೆ ಕಾಂಪ್ಲಿಮೆಂಟರಿ ಅಂತ, ಅಂದ್ರೆ ನಿಮ್ ಕೈಯಿಂದ ಯಾವ ಕಾರ್ಯಗಳು ಆಗುವುದಿಲ್ವೋ ಅವಳು ಕಾರ್ಯವನ್ನು ಮಾಡ್ತಾಳೆ, ಎರಡು ಸೇರಿ ಪೂರ್ಣವಾಗುವಂತೆ. Both of you are born in different families. ನೀವಿಬ್ಬರು ಬೇರೆ ಬೇರೆ ಕುಟುಂಬಗಳಲ್ಲಿ ಹುಟ್ಟಿದ್ರಿ. Both of you have a gifts. ಇಬ್ಬರಲ್ಲಿಯೂ ತಲಾಂತುಗಳಿವೆ. What you don't have your wife has, what your wife don't have you have it. ಯಾವ ವರಗಳು, ಯಾವ ತಲಾಂತುಗಳು ನಿಮ್ಮಲ್ಲಿ ಇಲ್ಲವೋ ನಿಮ್ಮ ಹೆಂಡತಿಯಲ್ಲಿ ಇರ್ತದೆ, ನಿಮ್ಮ ಹೆಂಡತಿಯಲ್ಲಿ ಯಾವ ವರಗಳು ಇಲ್ಲವೋ ನಿಮ್ಮಲ್ಲಿ
ಫ್ಯಾಮಿಲಿ ಇರ್ತದೆ. Together you make a wonderful pair. ಒಟ್ಟಾಗಿ ಸೇರ್ಕೊಂಡು ಒಳ್ಳೆ ಒಂದು ಜೋಡಿ, ಒಳ್ಳೆ ದಂಪತಿಯಾಗಿ ಇರ್ತೀರಿ. And together you can make lot of wonders. ಮತ್ತು ಒಟ್ಟಾಗಿ ನೀವು ಅನೇಕ ಅದ್ಭುತಗಳನ್ನು ಮಾಡುವಂತೆ. So I encourage every man. Today I am talking to men, okay? I encourage every man to tell the scripture every day. ಇವತ್ತು ನಾನು ಪುರುಷರಿಗೆ ಮಾತಾಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೆ, ನನ್ನ ಸಹೋದರರಿಗೆ ನಾನು ಪ್ರೋತ್ಸಾಹಿಸ್ತೇನೆ, ಈ ವಾಕ್ಯವನ್ನು ಪ್ರತಿದಿನ ನೀವು ಘೋಷಣೆ ಮಾಡ್ರಿ. You can look at your wife and say it now, and every day look at your wife and say it loudly. ಈಗ ನಿಮ್ಮ ಹೆಂಡತಿಯ ಕಡೆ ನೋಡಿ ಹೇಳ್ರಿ, ಮತ್ತು ಪ್ರತಿದಿನ ನಿಮ್ಮ ಹೆಂಡತಿಯ ಕಡೆ ನೋಡ್ಕೊಂಡು ಈ ವಾಕ್ಯವನ್ನು ಗಟ್ಟಿಯಾಗಿ ಹೇಳ್ರಿ. Say in English after me. ಇಂಗ್ಲಿಷ್ ಅಲ್ಲಿ ಹೇಳೋಣ. It is not good for me to be alone, so God created you as a suitable helpmeet for me. ಎಲ್ಲ ಸಹೋದರರು ನಿಮ್ಮ ಹೆಂಡತಿಯ ಕಡೆ ನೋಡಿ ಹೇಳಬೇಕು, ನಾನು ಒಬ್ಬಂಟಿಕನಾಗಿರುವುದು ಒಳ್ಳೆಯದಲ್ಲ, ನನಗಾಗಿ ಸರಿಬೀಳುವ ಸಹಾಯಕಿಯೆಂದು ದೇವರು ನಿನ್ನನ್ನು ಉಂಟು ಮಾಡಿದನು. Hallelujah. Hallelujah. You keep saying it. ಈ ವಾಕ್ಯವನ್ನು ಹೇಳ್ತಾ ಇರಿ. Even if you feel unsuitable, you will see she will change, she will become suitable, she will get adjusted to you. ನಿಮ್ಗೆ ಯಾವಾಗಾದ್ರೂ ಸರಿ ಬೀಳ್ತಾ ಇಲ್ಲ, ಸರಿಯಾಗಿ ಇಲ್ಲ ಅಂತ ಅನ್ಸಿದ್ರು ಕೂಡ ಹಾಗೆ ನೋಡ್ತೀರಾ, ಮುಂದೆ ಮುಂದೆ ಸರಿಯಾಗಿ ಬೀಳ್ತೀರಾ, ಸರಿಯಾಗಿ ಜೊತೆಯಲ್ಲಿರ್ತೀರಾ. I'm telling you, you will stop complaining about your wife. ಆಮೇಲೆ ನೀವು ನಿಮ್ಮ ಹೆಂಡತಿಯ ಬಗ್ಗೆ ದೂರು ಹೇಳುವುದು, ಕಂಪ್ಲೇಂಟ್ ಮಾಡುವುದನ್ನು ಬಿಟ್ಬಿಡ್ತೀರಾ. Because there is power in your tongue. When you speak God's word, she will change totally. ಯಾಕಂದ್ರೆ ನಿಮ್ಮ ನಾಲಿಗೆಯಲ್ಲಿಯೇ ಬಲ ಇದೆ, ಶಕ್ತಿ ಇದೆ. ನೀವು ಈ ವಾಕ್ಯವನ್ನು ಘೋಷಿಸಿದಾಗ ಅವಳು ಸಂಪೂರ್ಣವಾಗಿ ಬದಲಾಗ್ತಾಳೆ. And now usually when they get married, people come and give advice. ಸಾಮಾನ್ಯವಾಗಿ ಜನರಿಗೆ ಮದುವೆ ಆದಾಗ ಅಲ್ಲಿ ಯಾರಾದ್ರೂ ಜನರು ಬಂದು ಏನ್ ಮಾಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ. Bridegroom gets lot of advice, bride also gets lot of advice. ಮದಲಿಂಗನಿಗೆ ಮದಗತಿಗೆ ಬಹಳ ಒಂದು ಸಲಹೆಗಳು ಬರ್ತವೆ. About wives next week I'll teach, okay? ಹೆಂಡತಿಯರ ಬಗ್ಗೆ, ಮದುಮಗಳ ಬಗ್ಗೆ ನಾನು ಮುಂದಿನ ವಾರ Now ಕಲಿಸ್ತೇನೆ. I'm talking about men. ಇವತ್ತು ನಾನು ಪುರುಷರ ಬಗ್ಗೆ ಕಲಿಸ್ತೇನೆ. And what usually people say, ಜನರು ಸಾಮಾನ್ಯವಾಗಿ ಏನ್ ಹೇಳ್ತಾರೆ, don't keep your wife on the head. ಏನ್ ಹೇಳ್ತಾರೆ, ನಿಮ್ಮ ಹೆಂಡತಿಯನ್ನು ನಿಮ್ಮ ತಲೆ ಮೇಲೆ ಇಟ್ಕೊಳ್ಬೇಡಿ. From the day one, be careful. ಮೊದಲನೇ ದಿನದಿಂದಲೇ ಎಚ್ಚರವಾಗಿ ಇರಿ. Don't lose control. Afterwards you can't control her. ಹತೋಟಿ, ನಿಮ್ಮ ನಿಯಂತ್ರಣವನ್ನು ಕಳ್ಕೊಳ್ಬೇಡ್ರಿ, ಆಮೇಲೆ ನಿಯಂತ್ರಿಸುವುದು ಆಗುವುದಿಲ್ಲ ಅಂತ But ಹೇಳ್ತಾರೆ. what the Bible says is very important. ಆದ್ರೆ ಬೈಬಲ್ ಏನ್ ಹೇಳ್ತಿದೆ ಅದು ಬಹಳ ಮುಖ್ಯ. Proverbs 12th chapter verse 4. ನಾವು ನೋಡ್ಕೊಳ್ಳೋಣ. ಜ್ಞಾನೋಕ್ತಿ 12ನೇ ಅಧ್ಯಾಯ 4ನೇ ವಾಕ್ಯ. Please turn your Bible to book of Proverbs. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 4ನೇ ವಾಕ್ಯ ನೋಡ್ಕೊಳ್ಳೋಣ. 12th chapter verse 4. A virtuous woman is a crown to her husband, and she that maketh ashamed is as rottenness in his bones. ನಾವು ನೋಡ್ಕೊಳ್ಳೋಣ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 4ನೇ ವಾಕ್ಯ. ಗುಣವಂತಿಯು ಪತಿಯ ತಲೆಗೆ ಕಿರೀಟ, ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ. Hallelujah. Hallelujah. Virtuous woman is a crown to her husband. ಏನ್ ಹೇಳ್ತಿದೆ, ಗುಣವತಿಯು ಪತಿಯ ತಲೆಗೆ ಕಿರೀಟ. All the ladies listen to me. ಎಲ್ಲ ಸಹೋದರಿಯರೇ ಈ ಕಡೆ ಕೇಳಿ. You should understand who is this virtuous woman. ಈ ಗುಣವತಿಯಾದ ಸ್ತ್ರೀ ಯಾರಂತ ನೀವು ತಿಳ್ಕೊಳ್ಬೇಕು. Then you are a crown to your husband. ಅವಾಗ ನೀವು ನಿಮ್ಮ ಗಂಡನಿಗೆ ಕಿರೀಟ ಆಗಿರ್ತೀರಿ. Now, where do you keep the crown? ನೀವ್ ಹೇಳ್ರಿ, ಕಿರೀಟವನ್ನು ಎಲ್ಲಿಡ್ಬೇಕು? Your grandmother told you don't keep your wife on the head. ನಿಮ್ಮ ಅಜ್ಜಿ ನಿಮ್ಗೆ ಹೇಳಿರ್ತಾಳೆ, ನಿಮ್ಮ ಹೆಂಡತಿಯನ್ನು ತಲೆ ಮೇಲೆ ಇಡಬಾರ್ದು. But the Bible says virtuous woman is a crown to her husband. ಆದ್ರೆ ಬೈಬಲ್ ಏನ್ ಹೇಳ್ತಿದೆ, ಗುಣವತಿಯಾದ ಪತ್ನಿಯು ಆಕೆಯ ಪತಿಗೆ ಅವಳು ಕಿರೀಟ ಆಗಿದ್ದಾಳೆ. Now where to keep the crown? ನೀವ್ ಹೇಳ್ರಿ, ಕಿರೀಟವನ್ನು ಎಲ್ಲಿಡ್ಬೇಕು? Where is a suitable place for crown? ಕಿರೀಟಕ್ಕೆ ಸರಿ ಬೀಳುವಂತ ಸರಿಯಾಗಿರುವಂತ ಸ್ಥಳ ಯಾವುದು? You can't put it in the feet. ಅದು ನೀವು ಕಾಲ್ ಕೆಳಗೆ ಇಡಕ್ಕಾಗಲ್ಲ. You can't keep it in the shoulder. ಅಲ್ಲಿ ಭುಜದ ಮೇಲೆ ಇಡಕ್ಕಾಗಲ್ಲ. The suitable place is the head. ಕಿರೀಟಗಾಗಿ ಸರಿಯಾಗಿರುವಂತ ಸ್ಥಳ ತಲೆ ಮೇಲೆ. Now whose advice you will follow? ನೀವ್ ಹೇಳ್ರಿ, ಯಾರ ಒಂದು ಸಲಹೆಯನ್ನು ನೀವು ಹಿಂಬಾಲಿಸ್ತೀರಾ? Granny's advice or Bible? ನಿಮ್ ಅಜ್ಜಿ ಹೇಳಿರುವಂತ ಮಾತಾ ಅಥವಾ ಬೈಬಲ್ ಹೇಳುವಂತ? Bible is truth. ಬೈಬಲ್ ಸತ್ಯವಾಗಿದೆ. It doesn't mean you have to keep your wife on the head. ಈ ವಾಕ್ಯದ ಪ್ರಕಾರ ನಿಮ್ ಹೆಂಡತಿಯನ್ನು ತಲೆ ಮೇಲೆ ಇಟ್ಕೋಬೇಕು ಅಂತ ಅಲ್ಲ. The meaning is a virtuous woman, because of her character
she captivates the thoughts of her husband. ಇದರ ಅರ್ಥ ಏನಂದ್ರೆ ಗುಣವತಿಯಾದ ಸ್ತ್ರೀ ಆಕೆಯ ಸ್ವಭಾವದ ಕಾರಣ ಆಕೆಯ ಗಂಡನ ಯೋಚನೆಗಳನ್ನು ಆಕೆ ಆಕರ್ಷಿಸ್ತಾಳೆ, ಹತೋಟಿ He ವಹಿಸ್ತಾಳೆ. is captivated. He always thinks about her, keeps on thinking about her. And it happens because of her good character. ಗುಣವತಿಯಾದ ಸ್ತ್ರೀಯ ಗಂಡನು ಆತನು ಯಾವಾಗ್ಲೂ ಆಕೆಯ ಬಗ್ಗೆ ಯೋಚಿಸ್ತಾಳೆ. ಯಾಕೆ? ಆಕೆಯ ಒಳ್ಳೆ ಸ್ವಭಾವದ ಕಾರಣ. So who is this virtuous woman? ನೀವ್ ಹೇಳ್ರಿ, ಈ ಗುಣವತಿಯಾದ ಸ್ತ್ರೀ ಯಾರು? And Bible teaches in Proverbs 31. ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ಬೈಬಲ್ ಹೇಳ್ತಿದೆ, From verse 10 to 31 talks about who is this virtuous woman. ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ ಈ ಗುಣವತಿಯಾದ ಸ್ತ್ರೀ ಯಾರು ಅಂತ ಬರೆಯಲ್ಪಟ್ಟಿದೆ. And sometime I studied Hebrew language. ನಾನು ಕೆಲವು ದಿನಗಳವರೆಗೆ ನಾನು ಇಬ್ರಿಯ ಭಾಷೆಯನ್ನು ಕಲಿತೆ. You know, there are 22 verses here. ಇಲ್ಲಿ ನಾವು ನೋಡ್ತೇವೆ 10ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೆ 31ನೇ ವಾಕ್ಯದವರೆಗೆ 22 ವಾಕ್ಯಗಳು And ಬರೆಯಲ್ಪಟ್ಟಿದೆ. Hebrew language has 22 alphabets. ಮತ್ತು ಹಿಬ್ರಿಯ ಭಾಷೆಯಲ್ಲಿಯೂ ಕೂಡ 22 ಅಕ್ಷರಗಳಿವೆ. You know, in Hebrew, every alphabet, every alphabet is in the picture form. ಹಿಬ್ರಿಯ ಭಾಷೆಯಲ್ಲಿ ಆ ಅಕ್ಷರಗಳು ಅಲೆಫ್ ಬೆತ್ ಎನ್ನುವಂತ ಅಕ್ಷರಗಳು ಒಂದು ಚಿತ್ರದ ರೂಪದಲ್ಲಿ ಇರ್ತವೆ. And about this subject, my wife teaches thoroughly, very well. ಮತ್ತು ಈ ಒಂದು ವಿಷಯ ಬಗ್ಗೆ, ಗುಣವತಿಯಾದ ಸ್ತ್ರೀಯ ಬಗ್ಗೆ ನನ್ನ ಹೆಂಡತಿ ಅವಳು ಚೆನ್ನಾಗಿ ಕಲಿಸ್ಕೊಳ್ತಾಳೆ. I accepted Jesus at the age of 17 years. ನಾನು 17 ವರ್ಷದವನಾಗಿದ್ದಾಗ ಆ ವಯಸ್ಸಿನಲ್ಲಿ ನಾನು ಯೇಸುವನ್ನು ಸ್ವೀಕಾರ When I ಮಾಡಿದೆ. started going to church, ನಾನು ಸಭೆಗೆ ಹೋಗೋದನ್ನು ಪ್ರಾರಂಭ ಮಾಡಿದಾಗ my spiritual mother said, ನನ್ನ ಆತ್ಮಿಕ ತಾಯಿ ನನಗೆ ಹೇಳಿದ್ಲು, you know, everybody will have a dream for what type of wife you should have. ಅವಳು ಹೇಳಿರುವಂತ ಮಾತೇನಂದ್ರೆ, ಪ್ರತಿಯೊಬ್ಬರಿಗೆ ಕನಸಿರ್ತದೆ ನನಗೆ ಈ ತರ ಹೆಂಡತಿ ಸಿಗ್ಬೇಕು ಅಂತ. If you want to dream Proverbs 31, your life will be beautiful. ಅವ್ರು ಹೇಳಿರುವಂತ ಮಾತು, ನೀನ್ ಎಂದಾದ್ರೂ ಕನಸು ಕಾಣ್ಬೇಕು ಅಂತ ಇದ್ರೆ ಜ್ಞಾನೋಕ್ತಿ 31ನೇ ಅಧ್ಯಾಯವನ್ನೇ ಕನಸಾಗಿ ಕಾಣು, ನಿನ್ನ ಹೆಂಡತಿ ನಿನ್ನ ಜೀವನ ಸುಂದರವಾಗಿ ಮಾಡ್ತಾಳೆ. So Proverbs 31 was my dream and prayer before marriage. ಜ್ಞಾನೋಕ್ತಿ 31ನೇ ಅಧ್ಯಾಯ ನನ್ನ ಕನಸಾಗಿತ್ತು, ನನ್ನ ಪ್ರಾರ್ಥನೆ ಆಗಿತ್ತು ಮದುವೆಗಿಂತ ಮುಂಚೆ. Hallelujah. And I encourage every woman, you should learn this 22 verses. ಪ್ರತಿಯೊಬ್ಬ ಸಹೋದರಿಗೆ ನಾನು ಅಲ್ಲಿ ನಿಮಗೆ ಪ್ರೋತ್ಸಾಹಿಸ್ತೇನೆ, ಈ ಒಂದು 22 ವಾಕ್ಯವನ್ನು ನೀವು ಕಲ್ತ್ಕೊಳ್ಬೇಕು. God willingly, some Thursdays I'll ask my wife to teach. ದೇವರ ಚಿತ್ತಾನುಸಾರವಾಗಿ ಆದ್ರೆ ನಾನು ಕೆಲವು ಗುರುವಾರ ದಿನ ನಾನು ಎಂದಾದ್ರೂ ನನ್ನ ಹೆಂಡತಿಗೆ ನಾನು ಕೇಳ್ಕೊಳ್ತೇನೆ, ಅವಳು ಈ ವಾಕ್ಯವನ್ನು ಕಲಿಸುವಂತೆ. We will read 3 verses. ನಾವಿವಾಗ 3 ವಾಕ್ಯಗಳನ್ನು ಓದ್ಕೊಳ್ಳೋಣ. Who can find a virtuous woman? For verse 10 to 12, okay? For her price is far above rubies. The heart of her husband doth safely trust in her, so that he shall have no need of spoil. She will do him good, not evil, all the days of her life. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಇಡುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವ. Hallelujah. Hallelujah. I told you I learned Hebrew language. ನಾನು ನಿಮಗೆ ಹೇಳಿದೆ, ನಾನು ಹಿಬ್ರಿಯ ಭಾಷೆಯನ್ನು ಕಲ್ತ್ಕೊಂಡಿದ್ದೇನೆ. And I have studied in Jewish culture. Every Hebrew man will look at his wife and tell these 3 verses. ಮತ್ತು ನಾನು ಕಲ್ತ್ಕೊಂಡೇನಂದ್ರೆ, ಯಹೂದ್ಯರ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬ ಹಿಬ್ರಿಯ ಪುರುಷನು ತನ್ನ ಹೆಂಡತಿ ನೋಡ್ಬಿಟ್ಟು ಈ ವಾಕ್ಯವನ್ನು ಘೋಷಿಸ್ತಾ ಇದ್ದ. And I do practice it. ಮತ್ತು ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ. I taught in my church. ನಮ್ಮ ಸಭೆಯಲ್ಲಿ ಕೂಡ ಕಲಿಸ್ಕೊಟ್ಟೆ. I have seen such a change in all the families. ಮತ್ತು ನಾನು ನೋಡಿದ್ದೇನೆ ಎಲ್ಲಾ ಕುಟುಂಬಗಳಲ್ಲಿ ಎಷ್ಟೋ ದೊಡ್ಡ ಬದಲಾವಣೆಯನ್ನು. You know, this is written by this is advice given by Solomon's mother. ಈ ವಾಕ್ಯಗಳು ಸೊಲೊಮೋನನ ತಾಯಿ ಸೊಲೊಮೋನನಿಗೆ ಕೊಟ್ಟಿರುವಂತ ಸಲಹೆಗಳಾಗಿವೆ. Who can find a virtuous woman? ಹೇಳ್ತಾಳೆ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? For her price is far above rubies. ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. In one version it says she is more precious than rubies. ಮತ್ತು ಇನ್ನೊಂದು ತರ್ಜುಮೆ ಹೇಳ್ತಿದೆ, ಹವಳಕ್ಕಿಂತಲೂ ಆಕೆ ಬಹಳ ಶ್ರೇಷ್ಠಳು. In this world
different cultural backgrounds people come. ಮತ್ತು ಈ ಲೋಕದಲ್ಲಿ ನೋಡ್ತೇವೆ ಅನೇಕ ಬೇರೆ ಬೇರೆ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಜನರು Most ಬರ್ತಾರೆ of them don't give respect for women. Most of them don't consider women. ಮತ್ತು ಅನೇಕರು ಅವರ ಸಂಪ್ರದಾಯದಲ್ಲಿ ಅವರು ಸ್ತ್ರೀಯರಿಗೆ ಅಷ್ಟು ಗೌರವ ಕೊಡುವುದಿಲ್ಲ. Even marriage, you think some lady has to marry, let her get married like that. ಮದುವೆಯ ಸಮಯದಲ್ಲಿ ಕೂಡ ಅವರೇನ ಯೋಚನೆ ಮಾಡ್ತಾಳೆ, ಸ್ತ್ರೀ ಮದುವೆ ಆಗ್ಬೇಕು ಅಷ್ಟೇ. I remember I was talking with a young guy. I want to marry. He said, I said, why you want to marry? I asked him. ಮತ್ತು ನಾನು ಒಬ್ಬ ಯವನಸ್ಥವಾಗಿರುವಂತ ಹುಡುಗ ಕೇಳಿದೆ, ಅವನು ಹೇಳ್ತಾನೆ ನನಗೆ ಮದುವೆ ಆಗ್ಬೇಕು. ನಾನು ಕೇಳಿದೆ ನೀನ್ ಯಾಕೆ ಮದುವೆ ಆಗ್ಬೇಕು? There were two brothers and one mother. ಮತ್ತು ಇಬ್ಬರು ಹುಡುಗರು ಮತ್ತೆ ಸಹೋದರರು ಮತ್ತು ಅವರ ತಾಯಿ. So mother was not well. These two boys will do all the work. ತಾಯಿಗೆ ಆರಾಮಿರ್ಲಿಲ್ಲ, ಸೊ ಎಲ್ಲ ಈ ಹುಡುಗರು ಎಲ್ಲ ಕೆಲಸ ಮಾಡ್ತಾ ಇದ್ರು. So these fellows want to marry because he wants somebody to come and work. ಈ ಹುಡುಗರು ಯಾಕೆ ಮದುವೆ ಆಗ್ಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾರೊಬ್ರು ಬಂದು ಮನೇಲಿ ಕೆಲಸ ಮಾಡ್ಬೇಕು. He said, especially this washing vessels and clothes, very difficult. ವಿಶೇಷವಾಗಿ ಪಾತ್ರೆಯನ್ನು ತೊಳೆಯುವಂಥದ್ದು, ಬಟ್ಟೆಯನ್ನು ತೊಳೆಯುವಂಥದ್ದು ಇದು ಬಹಳ ಕಷ್ಟ. I told them, you don't need wife, you need washing machine. ನಾನು ಹೇಳಿದೆ ಬಟ್ಟೆಯನ್ನು ತೊಳೆಯುವುದಕ್ಕಾಗಿ ನಿನ್ಗೆ ಹೆಂಡತಿ ಬೇಕಾಗಿಲ್ಲ, ವಾಷಿಂಗ್ ಮೆಷಿನ್ ಬೇಕು. Wife is precious. ನಿಮ್ಮ ಹೆಂಡತಿ ಶ್ರೇಷ್ಠಳು. She is so, so precious. She is more precious than all the rubies. ಆಕೆ ಬಹು ಅಮೂಲ್ಯಳಾಗಿದ್ದಾಳೆ ಎಲ್ಲಾ ಹವಳಕ್ಕಿಂತಲೂ. She has a value. ಆಕೆಗೆ ಅಮೂಲ್ಯತೆ ಇದೆ. You should know it. When you marry, you should know how to treat your wife. ಆಕೆಗೆ ಬೆಲೆ ಇದೆ. ನೀವು ನಿಮ್ಮ ಹೆಂಡತಿಗೆ ಮದುವೆ ಆದಾಗ ಹೇಗೆ ನೋಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ವರ್ತಿಸಬೇಕು ಅಂತ ಗೊತ್ತಿರಬೇಕು. You should remind her every day, you are far more precious than rubies. ಮತ್ತು ಪ್ರತಿದಿನ ಆಕೆಗೆ ನೋಡಿ ನೀವು ನೆನ್ಪು ಮಾಡಿ ಹೇಳಬೇಕು, ನೀನು ಬಹು ಹವಳಕ್ಕಿಂತಲೂ ಬಹು ಅಮೂಲ್ಯಳು. She should not feel I'm a useless person, I'm no good. She should not feel inferior. ನಿಮ್ಮ ಹೆಂಡತಿಗೆ ಎಂದಿಗೂ ನಾನು ಕೆಲಸಕ್ಕೆ ಬಾರದವಳು ಅಥವಾ ಗಂಡನಿಗಿಂತ ನಾನು ಕಮ್ಮಿ ಅಂತ ಎಂದಿಗೂ ಯೋಚನೆಗಳು ಬರಬಾರದು. Can you look at your wife and say this now? ಈ ಕ್ಷಣ ನೀವು ನಿಮ್ಮ ಹೆಂಡತಿಯ ಕಡೆ ನೋಡಿದ ಹೇಳ್ತೀರಾ? And say you are far more precious than rubies. ನಿಮ್ಮ ಹೆಂಡತಿಯ ಕಡೆ ನೋಡಿ ಹೇಳ್ರಿ, ನೀನು ಎಲ್ಲಾ ಹವಳಕ್ಕಿಂತಲೂ ಬಹು ಅಮೂಲ್ಯಳು. Hallelujah. Keep telling every day, you will enjoy your family life. ಪ್ರತಿದಿನ ಈ ಮಾತನ್ನು ಹೇಳ್ತಾ ಇರಿ, ನೀವು ನಿಮ್ಮ ಕುಟುಂಬದ ಜೀವನವನ್ನು ಆನಂದಿಸ್ತೀರಿ. Then the next verse says, the heart of her husband does safely trust in her. ಮುಂದಿನ ವಾಕ್ಯದಲ್ಲಿ ಹೇಳ್ತಿದೆ, ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಇಡುವುದು. So that he shall have no need of spoil. ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸುವನು. English translation is the King James version. It's not so clear. ಮತ್ತು ಇಂಗ್ಲಿಷ್ ಅಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ಅಷ್ಟು ಸ್ಪಷ್ಟವಾಗಿ ಕೊಟ್ಟಿಲ್ಲ. It says your heart will safely trust in her. ಮತ್ತು ಅಲ್ಲಿ ಏನು ಹೇಳ್ತಿದೆ, ನಿನ್ನ ಹೃದಯವು ನಿನ್ನ ಹೆಂಡತಿಯಲ್ಲಿ ಬಹು ಜಾಗೃತೆಯಿಂದ ಅಲ್ಲಿ ಭರವಸೆ ಇಡುವುದು. Virtuous woman's husband, his heart will safely trust in his wife. ಗುಣವತಿಯಾದ ಸ್ತ್ರೀಯ ಗಂಡನ ಹೃದಯವು ಆಕೆಯಲ್ಲಿ ಭರವಸೆ ಇಡ್ತದೆ. You know why? ಯಾಕೆ ಗೊತ್ತಾ? She will not spend a lot of money. ಯಾಕೆಂದ್ರೆ ಅವಳು ಜಾಸ್ತಿ ಖರ್ಚು ಮಾಡುವುದಿಲ್ಲ. In one version it says he will have no lack of gain. Means she will make profit for him. ಮತ್ತು ಇನ್ನೊಂದು ತರ್ಜುಮೆಯಲ್ಲಿ ಹೇಳ್ತಿದೆ, ಆಕೆ ಅವನಿಗೆ ಲಾಭವನ್ನು ತರ್ತಾಳೆ. In Tamil it is very nice. She will not reduce his wealth. ತಮಿಳಲ್ಲಿ ಇನ್ನೂ ಚೆನ್ನಾಗಿ ಬರೆಯಲ್ಪಟ್ಟಿದೆ ಏನಂದ್ರೆ, ಆಕೆ ಅವನ ಆಸ್ತಿಯನ್ನು ಅವನು ಸಂಪಾದಿಸುವುದನ್ನು ಕಡಿಮೆ ಮಾಡಲ್ಲ. Usually men don't have confidence in their wives. They think wives means they will spend lot of money. ಸಾಮಾನ್ಯವಾಗಿ ಪುರುಷರಿಗೆ ಹೆಂಡತಿಯರಲ್ಲಿ ಅಷ್ಟು ಭರವಸೆ ಇರುವುದಿಲ್ಲ. ಅವ್ರೇನು ಯೋಚನೆ ಮಾಡ್ತಾರೆ, ನನ್ನ ಹೆಂಡತಿ ಯಾವಾಗ್ಲೂ ಖರ್ಚು ಮಾಡ್ತಾಳೆ, ಹಣವನ್ನು ಅಲ್ಲಿ ವ್ಯರ್ಥವಾಗಿ ಉಪಯೋಗಿಸ್ತಾಳೆ. I have a good news. ಆದ್ರೆ ನಿಮ್ಗಾಗಿ ಒಂದು ಶುಭ ಸಂದೇಶ. Virtuous women will save your money. ಗುಣವತಿಯಾದ ಸ್ತ್ರೀ ನಿಮ್ಮ ಹಣವನ್ನು ಕಾಪಾಡ್ತಾಳೆ. In simple language, ಇನ್ನು ಸುಲಭವಾಗಿ ಹೇಳ್ಬೇಕಾದ್ರೆ, she will do shopping better than you. ನಿಮ್ಗಿಂತ ಚೆನ್ನಾಗಿ ಅವಳು ಶಾಪಿಂಗ್ ಮಾಡ್ತಾಳೆ. She knows where it is available, what it is available, what quality, what rate, everything. She will save your money. ಮತ್ತು ಎಲ್ಲಿ ಚೆನ್ನಾಗಿ ಸಿಗ್ತದೆ, ಎಲ್ಲಿ ಕ್ವಾಲಿಟಿ ಚೆನ್ನಾಗಿರ್ತದೆ, ಎಲ್ಲ ನಿಮ್ಗಿಂತ ಉತ್ತಮವಾಗಿ ತಿಳ್ಕೊಂಡು ಅವಳು ಅಲ್ಲಿ ಖರೀದಿ ಮಾಡ್ತಾಳೆ. You can blindly give your ATM card, debit card in her hand. ಮತ್ತು ನೀವು ಹಾಗೆ ಕಣ್ಮುಚ್ಕೊಂಡು ನಿಮ್ಮ ATM ಕಾರ್ಡನ್ನು ಆಕೆ ಕೈಯಲ್ಲಿ ಕೊಡಬಹುದು. She will spend less than you. ನಿಮ್ಗಿಂತ ಕಡಿಮೆ ಖರ್ಚು ಮಾಡ್ತಾಳೆ. Hallelujah. And I want all the men to look at their wife and say this. ಇವಾಗ ಎಲ್ಲ ಗಂಡರು ಎಲ್ಲ ಪುರುಷರು ನಿಮ್ಮ ಹೆಂಡತಿಯ ಕಡೆ ನೋಡಿ. The first part you tell, second one no need. ಈ ವಾಕ್ಯದ ಮೊದಲನೇ ಭಾಗ ಹೇಳೋಣ. My heart safely trusts in you.
ನಿಮ್ಮ ಹೆಂಡತಿಯನ್ನು ನೋಡಿ ಹೇಳ್ರಿ, ನನ್ನ ಹೃದಯವು ನಿನ್ನಲ್ಲಿ ಭರವಸೆ ಇರ್ತದೆ. Hallelujah. In what context? She will not spend your money. She will not reduce your wealth. That is the context. Okay. ಮತ್ತು ಇದು ಯಾವ ಸ್ಥಿತಿಯಲ್ಲಿ ಹೇಳ್ತಾ ಇದೆ, ಯಾವ ಸಂದರ್ಭದಲ್ಲಿ ಅಂದ್ರೆ ಆಕೆ ನಿನ್ನ ಹಣವನ್ನು ಸುಮ್ಮನೆ ಖರ್ಚು ಮಾಡುವುದಿಲ್ಲ, ಒಳ್ಳೆಯದಕ್ಕಾಗಿ ಉಪಯೋಗಿಸ್ತಾಳೆ. And verse 12, wonderful scripture. 12ನೇ ವಾಕ್ಯ ನೋಡ್ಕೊಳ್ಳೋಣ, ಬಹಳ ಅದ್ಭುತವಾಗಿರುವಂತ. Do him good and not evil all the days of her life. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಕೆಟ್ಟದ್ದನ್ನಲ್ಲ ಒಳ್ಳೆಯದನ್ನೇ ಮಾಡುತ್ತಿರುವಳು. Hallelujah. Hallelujah. Your wife will do only good for you. ನಿಮ್ಮ ಹೆಂಡತಿ ನಿಮ್ಗೆ ಒಳ್ಳೆಯದನ್ನೇ ಮಾಡ್ತಾಳೆ, not evil. ಕೆಟ್ಟದನ್ನು ಅಲ್ಲ. Not for 1 or 2 days. ಒಂದೆರಡು ದಿನ ಸಲುವಾಗಿ ಅಲ್ಲ ಅಂತ, all the days of her life. ಜೀವಮಾನವೆಲ್ಲ. These 3 scriptures every man should tell the women, but tell their wives. ಈ 3 ವಾಕ್ಯಗಳನ್ನು ಪ್ರತಿಯೊಬ್ಬ ಗಂಡನು ತನ್ನ ಹೆಂಡತಿಗೆ ಹೇಳಬೇಕು. One more time, repeat in English, repeat in Kannada. ಇನ್ನೊಂದು ಸಲ ಇಂಗ್ಲಿಷ್ ಅಲ್ಲಿ ಮತ್ತು ಕನ್ನಡದಲ್ಲಿ ಹೇಳೋಣ. Look at your wife and say this. ನಿಮ್ಮ ಹೆಂಡತಿಯನ್ನು ನೋಡಿ ಹೇಳ್ರಿ, you are far more precious than rubies. ಕನ್ನಡದಲ್ಲಿ ಹೇಳೋಣ, ನೀನು ಎಲ್ಲ ಹವಳಕ್ಕಿಂತಲೂ ಬಹು ಅಮೂಲ್ಯಳು. Hallelujah. Hallelujah. You know, you should tell loudly. ಗಟ್ಟಿಯಾಗಿ ಹೇಳಿ. Don't feel shy. Don't think it is something artificial. ನಾಚ್ಕೊಳ್ಬೇಡ್ರಿ, ಇದೇನು ಉಪಯೋಗಕ್ಕಲ್ಲ ಅಂತ ಯೋಚನೆ ಮಾಡಬೇಡ್ರಿ. Say one more time. ಇನ್ನೊಂದ್ಸಲ ಹೇಳ್ರಿ, you are far more precious than rubies. ನೀನು ಹವಳಕ್ಕಿಂತಲೂ ಬಹು ಅಮೂಲ್ಯಳು. Hallelujah. Then you say another verse. ಇನ್ನೊಂದು ವಾಕ್ಯ ಹೇಳೋಣ, my heart safely trusts in you. ನಿಮ್ಮ ಹೆಂಡತಿಯನ್ನು ನೋಡಿ ಹೇಳ್ರಿ, ನನ್ನ ಹೃದಯವು ನಿನ್ನಲ್ಲಿ ಭರವಸೆ ಇಡುತ್ತದೆ. Amen. And tell her the third verse, you will do me good, not evil, all the days of your life. ಮೂರನೇ ವಾಕ್ಯ ಹೇಳೋಣ, ನಿನ್ನ ಜೀವಮಾನವೆಲ್ಲ ನೀನು ನನಗೆ ಕೆಟ್ಟದ್ದನ್ನಲ್ಲ ಒಳ್ಳೆಯದನ್ನೇ ಮಾಡ್ತಿ. Hallelujah. So these 4 scriptures, Genesis 2:18, Proverbs 31 verse 10 to 12, 4 scriptures, I practice it every day. I tell my wife, my children know it. I don't tell silently. In front of everybody I says it. Keep doing it. Keep doing it. Your family life will be wonderful. ಮತ್ತು ಈ 4 ವಾಕ್ಯಗಳು ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ ಮತ್ತು ಜ್ಞಾನೋಕ್ತಿ 31ನೇ ಅಧ್ಯಾಯ 10ರಿಂದ 12, ಈ 4 ವಾಕ್ಯಗಳನ್ನು ಪ್ರತಿದಿನ ಅರಿಕೆ ಮಾಡಿ. ನಾನು ಮಾಡ್ತೇನೆ, ನನ್ನ ಹೆಂಡತಿಗೆ ಪ್ರತಿದಿನ ಘೋಷಿಸ್ತೇನೆ, ನನ್ನ ಮಕ್ಕಳಿಗೆ ಗೊತ್ತಿದೆ, ನೀವು ಕೂಡ ಮಾಡ್ರಿ. Shall we repeat all the 4 verses one more time? ಈ 4 ವಾಕ್ಯಗಳ ಘೋಷಣೆಗಳು ಇನ್ನೊಂದ್ಸಲ ಹೇಳೋಣ. Tell after me. It's not good for me to be alone. So God created you as a suitable helpmeet for me. You should look at your wife and say this, okay? Yeah. ನಾನಿಂದ ಕನ್ನಡದಲ್ಲಿ ಹೇಳ್ರಿ, ಎಲ್ಲ ಪುರುಷರು, ನಾನು ಒಬ್ಬಂಟಿಕನಾಗಿರುವುದು ಒಳ್ಳೆಯದಾಗಿರಲಿಲ್ಲ, ದೇವರು ನಿನ್ನನ್ನು ನನಗೆ ಸರಿಬೀಳುವ ಸಹಾಯಕಿಯೆಂದು ಉಂಟು ಮಾಡಿದನು. You are far more precious than rubies. ನಿಮ್ಮ ಹೆಂಡತಿಯನ್ನು ನೋಡಿ ಹೇಳ್ರಿ, ನೀನು ಎಲ್ಲ ಹವಳಕ್ಕಿಂತಲೂ ಬಹು ಅಮೂಲ್ಯಳು. My heart safely trusts in you. ಮುಂದೆ ಹೇಳೋಣ, ನನ್ನ ಹೃದಯವು ನಿನ್ನಲ್ಲಿ ಭರವಸೆ ಇಡುತ್ತದೆ. You will do me good, not evil, all the days of your life. ಮುಂದಿನ ವಾಕ್ಯ, ನಿನ್ನ ಜೀವಮಾನವೆಲ್ಲ ನೀನು ನನಗೆ ಕೆಟ್ಟದನ್ನಲ್ಲ ಒಳ್ಳೆಯದನ್ನೇ ಮಾಡುವಿ. Hallelujah. Hallelujah. I told you I taught it in the church. ನಾನು ನಿಮಗೆ ಹೇಳಿದ್ದೇನೆ, ಈ ವಾಕ್ಯಗಳನ್ನು ನಾನು ಸಭೆಯಲ್ಲಿ ಕಲಿಸ್ಕೊಟ್ಟಿದ್ದೇನೆ. Next week I'll teach the women what you have to confess. ಮುಂದಿನ ವಾರ ನಾನು ಎಲ್ಲ ಸ್ತ್ರೀಯರಿಗೆ ಕಲಿಸ್ಕೊಡ್ತೇನೆ, ನೀವು ಯಾವ ವಾಕ್ಯವನ್ನು I ಘೋಷಿಸಬೇಕು. have lot of testimonies. So many families are enjoying God's love, God's presence in their house. ಮತ್ತು ಈ ಬೋಧನೆಯಿಂದ ಅನೇಕ ಸಾಕ್ಷಿಗಳಿವೆ, ಅನೇಕ ಕುಟುಂಬದಲ್ಲಿ ದೇವರ ಪ್ರಸನ್ನತೆಯನ್ನು ಅವರು ಆನಂದಿಸ್ತಾ ಇದ್ದಾರೆ. ಎಷ್ಟೊಂದು ಸಾಕ್ಷಿಗಳನ್ನು ಕಂಡಿದ್ದೇವೆ. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Abba Father, in Jesus' name I pray for all these families. ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ. Open their eyes of understanding. ಅವರ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. Especially I pray for men. ವಿಶೇಷವಾಗಿ ಎಲ್ಲಾ ಪುರುಷರಿಗಾಗಿ the grace of
of God will be so much, they will understand these 4 scriptures. ದೇವರ ಕೃಪೆ ಇವರ ಮೇಲೆ ಇಷ್ಟು ಹೆಚ್ಚಾಗಿ ಇರ್ತಿದೆ, ಈ 4 ವಾಕ್ಯಗಳನ್ನು ಇವರು ಅರ್ಥ They will ಮಾಡಿಕೊಳ್ಳುವಂತೆ keep it in their heart, they will speak through the mouth. ಅವರ ಹೃದಯವನ್ನು ಇಟ್ಕೊಳ್ತಾರೆ, ಬಾಯಿಂದ ಅರಿಕೆ ಮಾಡ್ತಾರೆ, They will enjoy their family life. ಅವರ ಕುಟುಂಬದ ಜೀವನವನ್ನು In ಆನಂದಿಸ್ತಾರೆ. Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. Hallelujah. Hallelujah.